ನನ್ನ ಕತೆ ಮುಗೀತು. ಸ್ಯಾಂಡಿ ಜೈಲ್ಗೆ ಹೋಗಿ ರಾಜ್ ಮನೆಗೆ ವಾಪಸ್ ಬರ್ತಾನೆ. ಇನ್ನು ಮುಂದೆ ಅವನು ರಾಜ್ ಹೋಗಿ ರಾಜ ಆಗ್ತಾನೆ. ಅಷ್ಟೇ ನನ್ನ ಕತೆ. ಏ ಎಣ್ಣೆ, ನಂಗಿರೋ ಟೇಟಸ್ಗೆ ನನ್ನ ಮಗ ಪುರ್ಸಿನೇ ಮದುವೆ ಆಯ್ತೀನಿ ಅಂತ ನಾನು ಮನೆ ಮುಂದೆ ಕ್ಯೂ ನಿಂತವ್ರೆ. ಆ ಹೆಣ್ಣೈಕ್ಳು ಅಪ್ಪ ಅಮ್ಮ ಎಲ್ಲ ವರದಕ್ಷಿಣೆ ಕೊಡಕ್ ತಯಾರಾಗವ್ರೆ. ಆದ್ರೆ ನಾನು ನೀನೇ ನನ್ನ ಮನೆ ಸೊಸೆ ಆಗ್ಬೇಕು ಅಂತ ನಿಮ್ಮಪ್ಪ ಮಹೇಶನ್ಗೆ ವಧು ದಕ್ಷಿಣೆ ಕೊಟ್ಟಿವ್. ನೀವು ವಧು ದಕ್ಷಿಣೆಯ ಏಯ್ ಏನ್ ಕಣ್ಣು ಬಾಯಿ ಅಂಕಿಸ್ಕೊಂಡ್ ನಿಂತಿದ್ಯಾ? ದುಡ್ಡು ಕೊಟ್ಟಿವ್ ನಿಮ್ಮಪ್ಪಂಗ್ ನಾನು. ದುಡ್ಡು ಅಂದ್ರೆ ಲಕ್ಷ್ಮಿ, ಈ ಪಾರ್ವತಿ ಆ ಲಕ್ಷ್ಮವ್ವನ್ಗೆ ಶಾನೆ ರೆಸ್ಪೆಕ್ಟ್ ಕೊಡ್ತಾಳೆ, ತಿಳಿತಲ್ಲ? ಈಗ ಕಾಲಿಂದೆ ತೆಗಿಯ ಮಾತೇ ಇಲ್ಲ. ಇಷ್ಟಕ್ಕೂವೆ ನೀರ ಹುಟ್ಟಿಗೆ ಈ ಮಕ್ಕಕ್ಕೆ ನನ್ ಮಗನ್ಗಿಂತ ಗಂಡು ಸಿಗ್ತಾನೇನೆ? ಅದ್ ಯಾವನ್ ಸಿಗ್ತಾನೆ, ಎಲ್ ಸಿಗ್ತಾನೆ? ಏಯ್, ಇನ್ನ ನಾನೇ ನಿನಗ ಉಪಕಾರ ಮಾಡ್ತೀವಿ. ಗೆಪ್ತಿ ಮಡಿಕ ಶಾನೆ ಆಟ ಗಿಟ ಆಡ್ದ ಪಾನ ಕತ್ತರಿಸ್ಬಿಡ್ತೀನಿ. ಈ ಮದ್ವೆನ ಯಾರಿಗೂ ಒಳ್ಳೇದಾಗಲ್ಲ ತಿಳ್ಕೊಳ್ಳಿ. ಈ ಮದ್ವೆಯಿಂದ ಯಾರಿಗ ಒಳ್ಳೇದಾಯ್ತದೋ ಬಿಡ್ತದೋ ನನಗ್ ಗೊತ್ತಿಲ್ಲ. ಆದ್ರೆ ಈ ಮದ್ವೆ ಆಗ್ಲಿಲ್ಲ ಅಂತ ಮಡಿಕೋ, ನಿಮ್ಮವ್ವನ್ಗಂತೂ ಒಳ್ಳೇದಾಗಕ್ಕಿಲ್ಲ. ಈ ನಿನ್ ಕಣ್ಣಾಗೆ, ಈ ನಿನ್ ಮಕದಾಗೈತಲ್ಲ ಭಯ, ಆ ಭಯ ಈ ಪಾರ್ವತಿ ಮ್ಯಾಕೆ ಹಂಗೇ ಇರ್ಲಿ. ಈಗ ಯೋಚನೆ ಮಾಡ್ಬೇಕಾಗಿರೋದು ನಾನಲ್ಲ ಕಣಮಿ, ನೀನು. ಬಿಜಿನೇಚ್ ಮಾಡೋ ಬುದ್ಧವಂತೆ ಅಲ್ವಾ ನೀನು? ನಿಮ್ಮಪ್ಪ ಮಹೇಶ ನನ್ನ ಕೈಯಾಗವನೆ. ನಿಮ್ಮಮ್ಮ ರೇವತಿ ಮಹೇಶನ್ ಕೈಗಾವಳೆ. ನಿಮ್ಮಮ್ಮ ಸಂದಕ್ಕಿರ್ಬೇಕು ಅಂದ್ರೆ ನೀನು ಈ ಮದುವೆನ ಆಗ್ಲೇಬೇಕು. ಈ ಮದುವೆಯಿಂದ ನೀನೇನಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಂತ ಅನ್ಕೋ, ನಿಮ್ಮವ್ವ ರೇವತಿ ಜೀವನನ ನರ್ಕ ಮಾಡ್ಬಿಡ್ತೀನಿ. ಕನ್ನಡ ಮಾತಾಡ್ತೀನಿ, ಆದ್ರೆ ಬರೆಯಕ್ ಓದಾಡ್ತೀನಿ. ಕನಿಷ್ಠ ನೀನು ಟ್ರೈ ಆದ್ರೂ ಮಾಡ್ತಾ ಇದೆಯಲ್ಲ, ಶಬಾಷ್. ಪೆಂಡಾಲ್ ಪೇ ಪೇ ದೀರ್ಘ ಒತ್ತು ಡಾಲ್. ಅಲ್ಲ ಬ್ರೋ, ನೀನ್ ಇಂಗ್ಲಿಷ್ ಮೀಡಿಯಮ್ಮ? ಕನ್ನಡ ಮೀಡಿಯಂ ಬ್ರೋ.
ಆರಾಧ್ನವ್ರೆ ವಾಟ್ ಹ್ಯಾಪನ್? ಆರಾಧ್ನವ್ರೆ ಏನಾಯ್ತು? ಮುಗೀತು, ಇಲ್ಲಿ ಹಿಂಗೆಲ್ಲ ಮುಗ್ದೋಯ್ತು. ನನ್ನ ಕನಸೆಲ್ಲ ನಾಶ ಆಗೋಯ್ತು. ಈ ಸಿಚುವೇಶನ್ ನಲ್ಲಿ ತಾಳಿ ಕಟ್ಸ್ಕೊಂಡು ಸಾಯೋದಾಗಿದ್ರೆ ಇಷ್ಟು ವರ್ಷ ಕನ್ಸು ಕನ್ಸು ಅಂತ ಕನ್ವರ್ಸ್ಕೊಂಡ್ ಬದುಕ್ಬೇಕಾಗಿತ್ತ? ಏನೇ ಬಂದ್ರೆ ನುಂಗಿ ನಡಿಬೇಕಾಗಿತ್ತ? ನಾನು ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟೈತೆ, ಎಲ್ಲ ವೇಸ್ಟ್ ಆಗೋಯ್ತು. ಇದೆಲ್ಲ ನಿಮಗೆ ಅರ್ಥ ಆಗುತ್ತೇನ್ರಿ? ಮದ್ವೆ ಮಾಡಿಸ್ತೀನಿ ಅಂತ ಕುಣಿತಿದ್ದೀರಲ್ಲ, ಹೋಗಿ ಯಾವ್ದಾದ್ರು ತಿಥಿ ಮಾಡಿಸ್ಬಿಡಿ. ಆರಾಧನವ್ರೆ ಕಾಮ್ ಡೌನ್. ಯಾರಾದ್ರು ಕೇಳಿಸ್ಕೊಂಡ್ರೆ ಜನ ಸೇರ್ಕೊಳ್ತಾರೆ. ನೀವು ಮದುವೆ ಆಗಿ ಇಷ್ಟೊಂದು ಯಾಕೆ ಕಳ್ತಿದ್ದೀರಾ? ಮದುವೆ ಆದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ? ಎಷ್ಟೋ ಜನ ಮದುವೆ ಬೇಡ ಬೇಡ ಅಂತಾನೆ ಮದುವೆ ಆಗ್ತಾರೆ, ಆಮೇಲೆ ಹ್ಯಾಪಿ ಆಗಿರ್ತಾರೆ. ಎಷ್ಟು ಜನ ಹ್ಯಾಪಿ ಆಗಿರೋದನ್ನ ನೋಡಿದೀರಾ ಮಿಸ್ಟರ್? ಇದು ನನ್ ಮದ್ವೆ ಅಲ್ಲ ಕಣ್ರಿ, ನನ್ ಮರಣ ದಂಡನೆ. ನಾನು ಹುಟ್ಟಿರೋದೇ ಒಂದ್ ಪಾಪ ಆಗಿರೋದ್ರಿಂದ ಎಲ್ರೂ ಸೇರಿ ಕೊಡ್ತಿರೋ ಶಿಕ್ಷೆ ಈಗ. ನಾನು ಮದ್ವೆ ಆಗ್ತೇನೆ. ನನ್ನ ಆಸೆ, ನನ್ನ ಕನ್ಸುಗಳನ್ನ ಕೊಂಡ್ಕೊಂಡು ಮದ್ವೆ ಆಗ್ತೀನಿ. ನನ್ನ ಮದ್ವೆಯಿಂದ ಒಬ್ರಿಗೆ ಬಿಸ್ನೆಸ್ ಸಿಕ್ಕಿದೆ, ಇನ್ನೊಬ್ರಿಗೆ ದುಡ್ಡು ಸಿಕ್ಕಿದೆ, ಮತ್ತೊಬ್ರಿಗೆ ನೆಮ್ಮದಿ ಸಿಕ್ಕಿದೆ, ಮಗದೊಬ್ರಿಗೆ ಸೊಸೆ ಸಿಗ್ತಾಳೆ, ಇನ್ಯಾರಿಗೋ ಹೆಂಡತಿ ಸಿಗ್ತಾಳೆ. ಒಟ್ನಲ್ಲಿ ಎಲ್ರಿಗೂ ಲಾಭ ಇದೆ. ಎಲ್ರಿಗೂ ಲಾಭ ಇರೋದನ್ನ ನಾನೇ ಬೇಡ ಅನ್ಲಿ? ಹೇಗಿದ್ರು ನನ್ನ ಜೀವನ ಇಷ್ಟೆ. ನಾನು ಹುಟ್ಟಿರೋದೇ ಈ ಥರ ಸಾಯ್ಬೇಕು ಅಂತ. ಹಾಗಿರುವಾಗ ನನ್ನ ಮದ್ವೆಯಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾನು ಮದ್ವೆ ಆಗ್ತೀನಿ. ಆರಾಧನವ್ರೆ, ಮತ್ಯಾವತ್ತೂ ನನ್ನ ಹೆಸರು ಕರಿಬೇಡಿ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನನಗೆ. ನೀವು ದುಡ್ಡು ಎಣಿಸಿರಿ. ನೋಡಿ ಮೂರ್ತಿ, ನಾನು ಅವಳ ರೂಮಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ಇಷ್ಟೇ ಪೆನ್ ಡ್ರೈವ್ ಇರೋದು. ನಂಗಂತೂ ಇದ್ರ ತಲೆ ಬುಡ ಅರ್ಥ ಆಗಲ್ಲ. ಅದೇನಂತ ನೀವೇ ಹುಡುಕಿ. ಪಾಪ ಅವಳದು ಅದೇನೋ ಪರ್ಸ್ನಲ್ ಎಲ್ಲ ಇದೆಯಂತೆ. ನಾನು ಅದು ಯಾವ್ದು ಬಿಡದೆ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಎಲ್ಲ ಇಲ್ಲೇ ನಿರ್ಧಾರ ಆಗೋಗ್ಲಿ. ಮೂರ್ತಿ ಅಂಕಲ್, ನಿಮಗೇನ್ ಬೇಕು ಅಂತ ಹೇಳಿ, ನಾನೇ ತೆಗೆದುಕೊಡ್ತೀನಿ. ನನ್ನ ಕಣ್ಣೆದ್ರಿಗೆ ಬೆಳೆದಿರೋ ಹುಡುಗಿ ನೀನು. ನನ್ನ ಹತ್ರ ಏನಕ್ಕೆ ಸಂಕೋಚ? ನನಗೇನು ಬೇಕೋ ನಾನು ತಗೋತೀನಿ. ಅಷ್ಟೇ ಬಿಡು ಅಮ್ಮು. ಆಗ್ಲೇ ಹೇಳಿದ್ಯಲ್ಲ, ಯಾಕೆ ಅದನ್ನೇ ಮತ್ತೆ ಪದೇ ಪದೇ ಹೇಳ್ತಾ ಇದ್ಯಾ? ಅವ್ರಿಗೆ ಅದೇನ್ ಬೇಕು ಹುಡುಕಾಡ್ಲಿ ಬಿಡು. ಒಂದು ಲ್ಯಾಪ್ಟಾಪ್ ಸಿಗ್ಬೋದಾ?
ಹೋಗವು ಅದನ್ನು ಒಂದು ತಂದ್ಕೊಟ್ಬಿಡು. ಅಯ್ಯೋ, ಇದ್ರಲ್ಲೆಲ್ಲ ಕಾಲಿನೇ ಇದೆಯಲ್ಲೇ. ನೀನ್ ನೋಡಿದ್ರೆ ಏನೋ ಪರ್ಸ್ನಲ್ ಇದೆ ಅಂದೆ. ಅದು ಪರ್ಸ್ನಲ್ ಇದೆ ಅಂತಲ್ಲ ಅಮ್ಮ, ಇರತ್ತೆ ಅಂತ. ಪೆನ್ ಡ್ರೈವ್ ಅಲ್ವಾ, ಒಂದೊಂದ್ಸತಿ ಕಾಪಿ ಮಾಡ್ಕೊಂಡಿರೋದು ಹಾಗೆ ಉಳ್ಕೊಂಡಿರತ್ತೆ. ಏನ್ ಮೂರ್ತಿ ಅಂಕಲ್, ಏನಾದ್ರೂ ಉಳ್ಕೊಂಡಿದ್ಯಾ? ಮೂರ್ತಿ, ನಿಮಗ್ ಬೇಕಾಗಿರೋದೇನಾದ್ರೂ ಸಿಕ್ತಾ? ಅಕ್ಕ ಕೂತ್ಕೊಳ್ಳಿ. ಅಕ್ಕ ಅದೇನೋ ಮಾತಾಡ್ಬೇಕು ಅಂದಿಲ್ಲ, ಮಾತಾಡ್ದ? ಮಾತಾಡಾಯ್ತು. ಲೇ ಟೀ ಮಾಡೆ ಬೇಗ. ಏಯ್, ಈಟತ್ತಂಗೆ ಯಾವಳ ಟೀ ಕುಡಿತಾಳೆ? ಕುಡಿದ್ರೆ ಕಲ್ಗಚ್ಚು ಕುಡ್ದಂಗೆ ಇರ್ತದೆ. ನಾನಂತೂ ನಾನ್ ಸಾಲ ಕೊಟ್ಟವ್ರ ಮನೆಯಾಗೆ ಕುಡಿಯಕ್ಕಿಲ್ಲ, ಇನ್ನಿಲ್ ಕುಡಿತೀನ? ಯಾಕಕ್ಕ ಹಂಗಿದೀಯಾ? ನನ್ನ ಹೆಂಡತಿ ಮಗಳೇನಾದ್ರೂ ಕಿರಿಕ್ ತಗದ್ಲಾ? ಈಗೇನ್ ಮದುವೆ ಫಿಕ್ಸ್ ಆಯ್ತಲ್ಲ, ಈಗೆಂತ ಮಾತಾಡೋದಂತೆ? ಬರ್ಲಿ ಗೊತ್ತವ್ರು. ಲೇ ನಿನ್ನ ಮಗಳು ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವ್ರಿಗೆ. ಲೇ ಮಹೇಶ, ಹಂಗೆಲ್ಲಾರ ಮಾಡ್ಗಿಡ್ಬಿಟ್ಟಿಯ. ಆ ಹುಡುಗಿ ಬಂದ್ ಕೂಡ್ಲೆ ಬೋಯ್ಬೇಡ. ಆ ಹುಡುಗಿ ಏನು ಮಾತಾಡ್ಲಿಲ್ಲ ಕಡ. ಸಾಕ್ ಸುಮ್ನಿರ್ಲೆ. ಆ ಹುಡುಗಿನ ನಮ್ ಮನೆ ಸೊಸೆ ಮಾಡ್ಕೊಳಕ್ಕೆ ನಾ ಪುಣ್ಯ ಮಾಡಿದ್ದೆ ಕಣ್ಲ. ಸುಮ್ಕಿರ್ಲ. ಅಲ್ಲ, ಏನ್ ಪಸಂದಾಗ್ ಮಾತಾಡ್ತಾವ ಹೆಣ್ಣು. ಆ ಹುಡುಗಿ ಮಾತ್ ಕೇಳಿ ನನ್ ಮನ್ಸು ಹಂಗೆ ತುಂಬ ಬಂದ್ಬಿಡ್ತಕ್ಕಲ್ಲ. ಆರ್ಮಿಕೊಂಡು ಕುತ್ಕೊಳ್ಳೆ. ಅಯ್ಯೋ, ಇವ್ರೇನ್ ಹೇಳ್ತಿದಾರೆ? ಆರಾಧ್ನ ಹೀಗೆ ಹೇಳಕ್ ಸಾಧ್ಯನೇ ಇಲ್ವಲ್ಲ. ಮೇಲೇನ್ ನಡೀತು? ಆರಾಧ್ನ ಎಲ್ಲಿ? ನಾನು ಹೋಗಿ ನೋಡ್ಕೊಂಡ್ ಬರ್ಲಾ?